ಏನ್ ಕೋರ್ಟ್ ಗ್ಯಾರಿ ಸರಿಯಾಗಿ ಹೇಳೋ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಜಾನು. ಗ್ಯಾರಿ ನನ್ನ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ಯಾ. ಇಟ್ಸ್ ನಾಟ್ ಫೇರ್. ಅದು ಜಾನು, ಕೋರ್ಟು ನಾನು ಸುಬ್ಬಲಕ್ಷ್ಮಿ ಒಟ್ಟಿಗೆ ಒಂದು ತಿಂಗಳು ಇರಬೇಕಂತ ಹೇಳಿದೆ. ಅದಕ್ಕೆ ಅದಕ್ಕೆ ನನಗೆ ನಿನ್ನ ಕಾಪರೇಷನ್ ಬೇಕಿದೆ. ಸದ್ಯಕ್ಕೆ ಕೋರ್ಟ್ ಹೇಳಿರೋ ಮಾತನ್ನ ಫಾಲೋ ಮಾಡದೆ ನಮಗೆ ಬೇರೆ ದಾರಿ ಇಲ್ಲ ಜಾನು. ಹಾಗಿದ್ರೆ ಮಾತ್ರನೇ ನಮಗೆ ಡಿವೋರ್ಸ್ ಸಿಗೋದು. ಪ್ಲೀಸ್ ಇದನ್ನ ನೀನು ಒಪ್ಕೋತೀಯಾ? ನೋ. What is this? Please, sit down. ಕೂತ್ಕೋ. ನಮ್ಮನ್ನೇ ನೋಡ್ತಿದ್ದಾರೆ. ಪ್ಲೀಸ್ ಸಿಟ್ ಡೌನ್. ನಾನು ಪ್ಲೀಸ್ ಸ್ವಲ್ಪ ನೀರು ಕುಡಿ. you'll feel better. ಓಕೆ, ಪರವಾಗಿಲ್ಲ, ಆಮೇಲೆ ಕುಡಿ ಅಂತ. ಕೆಮ್ಮಲ್ವಾ? ಕಾಲ್ ಮೆಡಿಸಿನ್ಸ್ ಇದೆ, ಆಮೇಲೆ ಕೊಡ್ತೀನಿ. ವಿಲ್ ಬಿ ಫೈನ್. ಓಕೆ. ಈ ಹುಡುಗಿ ಯಾವಾಗ ಹೇಗಿರ್ತಾಳೆ ಅಂತಾನೆ ಗೆಸ್ ಮಾಡೋಕ್ಕಾಗಲ್ವ ಸುಬ್ಲಕ್ಷ್ಮಿ ಅವರೇ? ಸುತ್ತಮುತ್ತ ಯಾರು ಇರ್ತಾರೆ, ನಾವೇನು ಎತ್ತ ಯಾವುದನ್ನು ಅರ್ಥ ಮಾಡ್ಕೊಳ್ದೆ ನಡ್ಕೋತಾರಲ್ಲ. ಅವಳೇನಾದ್ರೂ 4 ಜನಕ್ಕೆ ಎದುರೋಂಗಿದ್ದಿದ್ರೆ ನಾನು ಇವತ್ತು ಇಲ್ಲಿರ್ತಿರ್ಲಿಲ್ಲ ಸರ್. ಆ ಟೇಬಲ್ನಾಗೆ ಕುಂತಿರ್ತಿದ್ದೆ. ಅದು ನಿಜಾನೇ. ಆದ್ರೂ ಅವ್ರಿಗೆ ಯಾಕೆ ಈಗ ಆಡ್ತಾರೆ? ವಿಷಯ ಬೇರೆ ಏನು ಇರಕ್ಕಿಲ್ಲ ಬುಡಿ ಸರ್. ಕೋರ್ಟಲ್ಲಿ ಆಗಿರೋದನ್ನ ಇವ್ರು ಅವಳಿಗೆ ಹೇಳಿರ್ತಾರೆ. ಅದಕ್ಕೆ ಅವಳು ಹೊಸಿ ದೆವ್ವ ಮೆಟ್ಕೊಂಡಾಗ ಆಡ್ತಿದ್ದಾಳೆ. ಅಥರ್ವಾ, ಡು ಯು ವಾಂಟ್ ಒನ್ ಮೋರ್ ಐಸ್ ಕ್ರೀಮ್? ಎಸ್, ಒನ್ ಮೋರ್. ಮಗ, ಬೇಡ ಬೇಡ ಬೇಡ, ನಾನು ಆಗ್ಲೇ ಹೇಳ್ದೆ ಅಲ್ವಾ ಒಂದೇ ಅಂತ. ಫಸ್ಟ್ ಇದನ್ನ ತಿಂದು ಮುಗಿಸು. ನಾನು ಸುಮ್ಮನೆ ಕುತ್ಕೊಂಡು ಏನ್ ಮಾಡ್ಲಿ? ನಿಮ್ಮಿಬ್ರು ಮಾತು ಮುಗಿಯೋ ತನಕ ಇನ್ನೊಂದು ತಿಂತಾ ಇರ್ತೀನಿ. ಅಯ್ಯೋ ಸುಬ್ಲಕ್ಷ್ಮಿ ಅವರೇ, ಏನೋ ಹುಡುಗ ಇಷ್ಟಪಡ್ತಿದ್ದಾನೆ, ತಿನ್ಲಿ ಬಿಡಿ. ಇಲ್ಲಿ ಯಾರು ಕಾಣಿಸ್ತಿರಲ್ಲ. ಇರಿ, ನಾನೇ ಹೋಗಿ ಆರ್ಡರ್ ಮಾಡ್ತೀನಿ. ಸರ್ ಏನು ಬೇಡ, ನೀವು ಕುಂತ್ಕೊಳ್ಳಿ. ಅಥರ್ವಾ, ನಿಂಗೆ ಇಲ್ಲಿ ಸುಮ್ಕೆ ಕುಂತ್ಕೊಳಕ್ ಆಗಕ್ಕಿಲ್ಲ ಅಂದ್ರೆ ಅಲ್ಲಿಗೆ ಹೋಗು. ಅಲ್ಲಿ ನಿಮ್ ಪಪ್ಪ ಕುಂತವ್ರೆ. ಆ ಬ್ಯಾಡ ಆಂಟಿ ಅವಳೆಲ್ಲ ನಿಮ್ ಪಪ್ಪಂಗ್ ತುಂಬಾ ರಗಳೆ ಮಾಡ್ತವಳೆ. ಹೋಗಿ ಏನು ಅಂತ ಕೇಳು. ಹೋಗು, ಹೋಗ್ ಪಪ್ಪನ್ ಜೊತೆಗೆ ಇರು. ಹೋಗು. ಸುಬ್ಬಮ್ಮ, ನಾನು ಅಲ್ಲಿ ಹೋದಾಗ ಆ ಬ್ಯಾಡ್ ಆಂಟಿ ನನ್ನ ಏನಾದರೂ ಮಾಡಿದ್ರೆ? ನಾನು ಇಲ್ಲೇ ಕುಂತ್ಕೊಂಡಿದ್ದೀನಲ್ವಾ ಮಗ್ನೆ, ಹಂಗವಳೇನಾರು ಮಾಡಿದ್ರೆ ನಾನು ಬಂದವಳು ಗ್ರಾಚಾರ ಬಿಡಿಸ್ತೀನಿ. ನೀವು ಹೋಗು. ಹಾಗಾದ್ರೆ ಸರಿ. ಸುಬ್ಲಕ್ಷ್ಮಿ ಅವರೇ, ಯಾಕೆ ಹೀಗೆ ಮಾಡ್ತಿದ್ರಿ? ಅವನ್ನ ಯಾಕೆ ಕಳಿಸ್ತಾ ಇದ್ದೀರಾ? ಸಾರ್, ನಾನು ಮಾಡ್ತಿರೋದು ಸರಿಯಾಗಿ ಐತೆ. ನನ್ನ ಸಂಸಾರ ಸರಿ ಹೋಗ್ಬೇಕು ಅಂದ್ರೆ ನನ್ಗಿರೋದು ಇದು ಒಂದೇ ದಾರಿ. ಈಗ ನನ್ನ ಇವ್ರನ್ನ ಒಂದುಗೂಡ್ಸಕೊಂಡು ಇವನೇಯ ಅದನ್ನ ಸರಿ ಮಾಡ್ಕೊಳಕ್ಕೆ ನನಗೆ ಈಗ ಒಂದು ಅವಕಾಶ ಸಿಕ್ಕದೆ. ಕೋರ್ಟಲ್ಲಿ Janu, please listen to me. No, Gary. Why do? Janu. Hey, baba, ಅಥರ್ವ. ಏನ್ ತಿಂತೀಯಾ? ಏನು ಆರ್ಡರ್ ಮಾಡ್ಲಿ ಹೇಳು? ಏನು ಬೇಡ. ಏನು ಬೇಡವಾ? ಇಷ್ಟು ಒಳ್ಳೆ ಜಾಗಕ್ಕೆ ಬಂದ್ಬಿಟ್ಟು ಏನು ಬೇಡ ಅಂತ ಇದೆಯಲ್ಲ. ಮೊದಲು ಇಲ್ಲಿ ಕೂತ್ಕೋ ಬಾ. ಅಥರ್ವ,
ನೀನು ನಿನ್ ಬಾ ನನ್ನ ಜೊತೆ ಬಾ ನೀನು ಕಮ್ 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 ಸಿಟ್ 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 ನೋಡು ಇದ್ರಲ್ಲಿ ಏನ್ ಬೇಕು ಆರ್ಡರ್ ಮಾಡು ಸಿ ಹೊಡಿ ಎಸ್ ನಿನಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡಿ ತಿಂತಾರೋ ನಾನು ಬರ್ತೀನಿ ಸಾರಿ ಜಾನು ಅದು ಅಲ್ಲಿ ಸೊ ಈಗೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸುಬ್ಲಕ್ಷ್ಮಿ ಅವರೇ? ಮಾಡೋದೇನಾಯ್ತೆ ಸರ್, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಸು ಕದಾಚನ ಅಂತ ಆ ಸಾಕ್ಷಾತ್ ಶ್ರೀ ಕೃಷ್ಣನೇ ಹೇಳಿಲ್ವಾ? ಹಂಗೆ ಪ್ರಯತ್ನ ನಮ್ದು, ಫಲ ಎಲ್ಲ ಅವನಿಗೆ ಸೇರಿತು. ಅಂದ್ರೆ ಏನಿನ್ ಮಾತಿನ ಅರ್ಥ? 30 ಡೇಸ್ ಸುಬ್ಲಕ್ಷ್ಮಿ ಬಂದು ಮನೇಲಿ ಇರ್ತಾಳೆ, ನಾನು ಆಚೆಗೆ ಹೋಗ್ಬೇಕಾ? ಹೋಗ್ದೆ ವಿಧಿನೇ ಇಲ್ಲ ಸರ್, ನಾನು ಅಲ್ಲಿಗೆ ಹೋಗ್ಲೇಬೇಕು. ಕೋರ್ಟ್ ಕೊಟ್ಟಿರೋ ಈ ಅವಕಾಶನ ನಾನು ಉಪಯೋಗಿಸ್ಕೊಳ್ಳೇಬೇಕು. ನನ್ನ ಸಂಸಾರನ ನಾನು ಉಳಿಸ್ಕೊಳ್ಳೇಬೇಕು ಸರ್. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂತ ನಂಬಿಕೆ ಏನಾದರೂ ನಿಮ್ಗಿದೆಯಾ ಸುಬ್ಲಕ್ಷ್ಮಿ ಅವರೇ? ಖಂಡಿತ ನಂಗೆ ನಂಬಿಕೆ ಇದೆ. ಒಂದು 30 ದಿನ ನಿನ್ನ ಮನೆಯಿಂದ ಆಚೆ ಇದ್ರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಟ್ರಸ್ಟ್ ಮೀ. ಅಲ್ಲ ಗ್ಯಾರಿ, ಇವನನ್ನು ಹೀಗೆ ಬಿಟ್ರೆ ಏನೂ ಸಾಲ್ವ್ ಆಗಲ್ಲ, ನಾನೇ ಸೋಲ್ಬೇಕಷ್ಟೆ. ಮಗ ನೀನು ತಿಂತಾ ಇರು, ಬರ್ತೀನಿ. ಅದು ಆರ್ಡರ್ ಮಾಡಿದ್ದಲ್ಲ, ಸೊ ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ನಾನು ಸೋಲಕ್ಕಿಲ್ಲ ಸರ್, ಗೆದ್ದೇ ಗೆಲ್ತೀನಿ. ನಿಮ್ಮ ನಂಬಿಕೆ ನಂಗೆ ಯಾಕೋ ಕುರುಡು ನಂಬಿಕೆ ಅಂತ ಅನ್ಸುತ್ತೆ ಸುಬ್ಲಕ್ಷ್ಮಿ ಅವರೇ. ಬೆಟರ್ ಇನ್ನೊಂದ್ಸಲ ಯೋಚನೆ ಮಾಡಿ. ಜಾನು, ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರೋದು. ಪ್ಲೀಸ್ ನಾನು ನಂಬು. ಆ ಸುಬ್ಲಕ್ಷ್ಮಿನೂ ನಾನು ಈ ಜನ್ಮದಲ್ಲೂ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಇಂಪಾಸಿಬಲ್, ಯು ನೋ ದ್ಯಾಟ್. ಸರ್, ಮೊದಲನೇ ಸಲ ನಾನು ನಿಮ್ಮ ಆಫೀಸಿಗೆ ಬಂದಾಗ ನಾನ್ಯಾರೋ ನೀವ್ಯಾರೋ, ಆದರೂ ನೀವು ನನ್ನನ್ನು ನಂಬಿ ನಂಗೆ ಕೆಲಸ ಕೊಡ್ಲಿಲ್ವಾ? ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವಿಲ್ಲಿ ಇರ್ತಾನೆ ಇರ್ಲಿಲ್ಲ ಅಲ್ವಾ? ಆವತ್ತು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಪ್ರಯತ್ನ ಪಟ್ಟಾಗ ನೀವು ನನಗೊಂದು ಅವಕಾಶ ಕೊಟ್ರಿ, ನಾನು ಗೆದ್ದೆ. ಈಗ ನನ್ನ ಸಂಸಾರನ ಉಳಿಸ್ಕೊಳಕ್ಕೆ ಕೋರ್ಟು ನನಗೊಂದು ಕಡೆ ಅವಕಾಶ ಕೊಟ್ಟೈತೆ. ಇದ್ರಾಗೂ ನಾನು ಗೆಲ್ತೀನಿ ಅಂತ ನಂಗೆ ಅನ್ಸ್ತೈತೆ ಸರ್. ಆಲ್ ದ ಬೆಸ್ಟ್ ಸುಬ್ಲಕ್ಷ್ಮಿ ಅವರೇ. ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನೀನ್ ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ ಗ್ಯಾರಿ, ನಾನು ಇದಕ್ಕೆ ಬಿಲ್ಕುಲ್ ಒಪ್ಪಲ್ಲ. ನಾನು ಪ್ಲೀಸ್ ಅರ್ಥ ಮಾಡ್ಕೋ, ಪ್ಲೀಸ್. ಅಥರ್ವ, ಆಯ್ತಾ ಪುಟ? ಆಯ್ತು ಅಂಕಲ್, ಬಂದೆ. ನೋಡು, ಇಷ್ಟೊತ್ತು ಅವರಿಗೆ ಪ್ರೈವಸಿ ಬೇಕು ಅಂತ ಅಥರ್ವನ ನಿನ್ನ ಹತ್ರ ಕಳ್ಸಿದ್ದಾರೆ. ಅಂಥವ್ರ ಜೊತೆ ನೀನ್ 30 ದಿನ ಇರ್ಬೇಕಾ? ದೇರ್ ಇಸ್ ನೋ ಅದರ್ ವೇ ಜಾನು. ನೀನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಐ ಆಮ್ ಹೆಲ್ಪ್ಲೆಸ್. ಹೇಳ್ಕೊಡಿ. ಮತ್ತೆ ಆ ಟೇಬಲ್ ಮೇಲೆ ಕುಂತಿದ್ನಲ್ಲ ಇವನೇ ನನ್ನ ಮಗ, ಅದು ಬಿಲ್ನು ನಂಗೆ ಕೊಡಿ, ನಾನೇ ಕಟ್ತೀನಿ. ಏನು ಬೇಕಾಗಿಲ್ಲ. ಅವ್ನು ನನ್ನ ಮಗ, ಆರ್ಡರ್ ಮಾಡ್ತಿದ್ದು ನಾನೇ ಬಿಲ್ ಕೊಡ್ತೀನಿ. ಅಯ್ಯೋ, ಅದಕ್ಕೇನಂತೆ, ನೀವೇ ಕೊಡಿ, ಧಾರಾಳವಾಗಿ ಕೊಡಿ. ಅಲ್ಲ, ಮಗನ್ ಬಿಲ್ನ ಅವ್ರ ಅಪ್ಪ ಅಲ್ದೆ ಇನ್ಯಾರು ಕಟ್ಟಕ್ ಆಯ್ತದೆ ಅಲ್ವಾ ಸನಿಯಾ? ತಗೊಳ್ಳಿ ಅಣ್ಣ. ಸರ್ ಬನ್ನಿ ಹೋಗೋಣ.
ಹತ್ರ ಬಾ ಮಗ, ಬಾ 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 ಮಗನ ಬಾ. ಜಾನು ಜಾನು ಸೊ ಜಾನು ಸೊ ವಿ ಆರ್ ಫೈನಲಿ ಅಗ್ರೀಯಿಂಗ್. ಫೈನಲಿ, ಸೆಮಿಫೈನಲಿ, ಕ್ವಾರ್ಟರ್ ಫೈನಲಿ ಎಲ್ಲ ಅಷ್ಟೇ. ನಾನ್ ಮನೆಯಿಂದ ಹೋಗಲ್ಲ ಅಂದ್ರೆ ಹೋಗಲ್ಲ. ದಟ್ಸ್ ಇಟ್. ಜಾನು ಜಾನು ಡ್ಯಾಮ್ ಇಟ್, ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಎಲ್ಲ ಈ ಸುಬ್ಲಕ್ಷ್ಮಿಯಿಂದಾನೆ. ಸುಬ್ಲಕ್ಷ್ಮಿ, ನೀನು ಮಾಡ್ತಾ ಇರೋದು ಸರಿ ಅನಿಸ್ತಿದ್ಯಾ? ನಿಮ್ ಮಗಳು ತಪ್ಪು ಮಾಡ್ತಾವಳೆ ಅಂತ ನಿಮ್ಗೆ ಅನ್ನಿಸ್ತದ? ನೀನು ತಪ್ಪು ಮಾಡ್ತಿದ್ಯಾ ಅಂತ ನಾನು ಹೇಳ್ತಿಲ್ಲಮ್ಮ. ಈಗ ಮಾಡ್ತಿರೋದು ಸರಿ ಇದೆಯಾ ಅಂತ ಕೇಳ್ತಿದ್ದೀನಿ. ಆಂಟಿ, ನೀರಲ್ಲಿ ಮುಳುಗ್ತಿರೋರ್ನು ಆ ಗಂಗಾ ತಾಯಿ 3 ಸಲ ನೀರಲ್ಲಿ ಮುಳುಗ್ಸಿ ಎಬ್ಸಿ 4ನೇ ಸಲಕ್ಕೆ ತನ್ನ ಮಡ್ಲಿಗೆ ಹಾಕತಾಳತ್ತೆ. ಅಂದ್ರೆ ಆ ತಾಯಿ 3 ಸಲ ಮುಳುಗ್ಸಿ ಏಳ್ಸೋದು ಯಾರ ನೋಡಿ ಆ ಪ್ರಾಣನ ಕಾಪಾಡ್ತಾರ ಅಂತ ಆ ತಾಯಿ ಕೊಡೋ ಕೊನೆ 3 ಅವಕಾಶಗಳು. ಹಂಗೆಯ ನನ್ಗೂ ಕೋರ್ಟು ಈ ಒಂದು ಅವಕಾಶ ಕೊಟ್ಟದೆ. ಈ ಪ್ರಯತ್ನದಲ್ಲಾದ್ರೂ ಈ ಸುಬ್ಲಕ್ಷ್ಮಿ ಸಂಸಾರ ಸರಿ ಹೋಯ್ತದೆ ಅನ್ನೋ ಆಸೆ ಆಂಟಿ. ಮನುಷ್ಯನಿಗೆ ಆಸೆ ಇರಬೇಕಮ್ಮ, ನಿಜ. ಆದರೆ ಆಸೆಗೂ ಭ್ರಮೆಗೂ ವ್ಯತ್ಯಾಸ ಇರಬೇಕಲ್ವಾ? ಆಂಟಿ, ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನನಗೆ ಆಶ್ರಯ ಕೊಟ್ಟಿರೋ ಈ ಮನೆಗೆ ಬೆಲೆ ಕೊಡದೆ ನಾನು ಬೇಕು ಅಂದಾಗೆಲ್ಲ ಬಟ್ಟೆ ತಗೊಂಡು ಆ ಮನೆಗೂ ಈ ಮನೆಗೂ ತಿರುಗ್ತಿರ್ತೀನಿ ಅಂತ ತಾನೇ. ಅಯ್ಯೋ ಭಗವಂತ, ನೀನು ಬೆಲೆ ಕೊಡ್ತಿಲ್ಲ ಅಂತ ಯಾರಮ್ಮ ಹೇಳಿದ್ರು? ಆದರೆ ನಿನಗೆ ಬೆಲೆ ಕೊಡದೇ ಇರೋರ ಹತ್ರ ನೀನು ಹೋಗ್ತಿದ್ಯಲ್ಲ, ಅದು ನನ್ನ ಯೋಚನೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೂ ಅರ್ಥ ಆಗ್ತಿಲ್ಲ. ಇಲ್ಲ ಆಂಟಿ, ಈ ಸಲ ನಾನು ಏನಾರ ಮಾಡಿ ನನ್ನ ಸಂಸಾರನ ಉಳಿಸ್ಕೊತೀನಿ. ಕೊನೆ ಪಕ್ಷ ಒಂದು ಕೊನೆ ಪ್ರಯತ್ನನಾದ್ರೂ ಪಡ್ತೀನಿ. ಮುಂದಿಂದು ಅದ್ಯಾವ ಇಚ್ಛೆ ಆಂಟಿ? ನಿನ್ನ ಇಚ್ಛೆನೇ ಆ ದೇವ್ರ ಇಚ್ಛೆನೂ ಆಗಿ ನಿನ್ನ ಸಂಸಾರ ಸರಿ ಹೋದ್ರೆ ನನಗಷ್ಟೇ ಸಾಕು ಕಣಮ್ಮ. ಆಂಟಿ, ನಾನೊಂದು ಮಾತು ಕೇಳಲ್ಲ? ಕೇಳು ಮಗಳೇ. ಆಂಟಿ, ಎಷ್ಟೋ ಸಲ ನಾನು ಬಟ್ಟೆ ಅಲ್ಲಿಗೂ ಇಲ್ಲಿಗೂ ತಗೊಂಡು ಓಡಾಡ್ತಿರೋದನ್ನ ನೀವು ಸಹಿಸ್ಕೊಂಡಿದ್ದೀರಾ. ಆದ್ರೆ ಈ ಸಲ ಮಾವ ಡೈವರ್ಸ್ ವಾಪಸ್ ತಗೊಳಂಗಾಗಿ ನನ್ನ ಸಂಸಾರ ಸರಿ ಹೋಗಿ ನಾನು ಅಥರ್ವ ಅಲ್ಲಿ ಸಂತೋಷವಾಗಿದ್ರೆ ಸರಿ. ಇಲ್ಲಾಂದ್ರೆ ಏನ್ ಹೇಳು? ಮಾವ ಏನಾದ್ರೂ ಡಿವೋರ್ಸ್ ವಾಪಸ್ ತಗೊಳ್ದೇನೆ ನಾನು ನನ್ನ ಮಗಿ ಮತ್ತೆ ಇಲ್ಲಿ ಏನ್ ಮಾತು ಅಂತ ಆಡ್ತೀಯ ಸುಬ್ಬಿ? ನೀನ್ ನನ್ ಮಗಳು ಕಂದ. ಇದು ನಿನ್ ಮನೆ. ನೀನ್ ಇಲ್ಲಿಗೆ ಬರೋದನ್ನ ತಡೆಯೋದಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ, ಯಾರಿಂದಾನು. ಆಂಟಿ, ಹಿಂಗ್ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ.
ಈ ನನ್ನ ಬ್ಯಾಗ್ಗಳು ಮತ್ತೆ ಈ ಮನೆ ಹೊಸಲು ತುಳಿದೇರಂಗಾಗ್ಲಿ, ನಾನು ಅಥರ್ವ ಆ ಮನೇಲೆ ಉಳ್ಕೊಳಂಗಾಗ್ಲಿ, ನನ್ ಸಂಸಾರ ಸರಿ ಹೋಗ್ಲಿ ಅಂತ ನಂಗೆ ಆಶೀರ್ವಾದ ಮಾಡಿ ಆಂಟಿ. ನಿನ್ನ ಆಸೆಯಂತೆ ಆಗ್ಲಿ ಮಗಳೇ. ಈ ಅಮ್ಮನ ಆಶೀರ್ವಾದ ನಿನ್ ಮೇಲೆ ಸದಾ ಇರುತ್ತೆ. ಬರ್ತೀನಿ ಅಜ್ಜಿ. ಹೋಗ್ಬೇಕಂದ. ಶನಾಯ, ಶನಾಯ, ಲಿಸನ್ ಟು ಮೀ. ಜಾನು, ನನ್ನ ಮಾತು ಕೇಳು. ಲಿಸನ್ ಟು ಮೀ. ಜಾನು, ಜಾನು, ವೇಟ್. ಜಾನು, ವಾಟ್ ಇಸ್ ದಿಸ್? ಏನ್ ಮಾಡ್ತಿದ್ಯಾ ನೀನು? ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡಕ್ ಹೊರಟಿದ್ದೀನಿ. ನನಗೂ ಸುಬ್ಬಲಕ್ಷ್ಮಿಗೆ ಡಿವೋರ್ಸ್ ಆಗ್ಬೇಕು ಅನ್ನೋ ತಾನೆ ನಿನ್ನ ಆಸೆ. ಎನಫ್ ಗ್ಯಾರಿ. ಕೋರ್ಟ್ ಹೇಳಿದೆ ಅಂತ ಕುತ್ತಿಗೆ ಹಗ್ಗ ಹಾಕೋತೀನಿ. ಕೋರ್ಟ್ ಹೇಳಿದ ಟೈಮ್ ಮುಗಿದ್ಮೇಲೆ ಹಗ್ಗ ತೆಗೆದು ಬರ್ತೀನಿ. ನಾವಿಬ್ರು ಹ್ಯಾಪಿಯಾಗಿರೋಣ ಅಂತಂದ್ರೆ ನಾನು ಒಪ್ಕೋಬೇಕಾ? ಅಯ್ಯೋ ಫೂಲ್, ಸತ್ತು ಹೋಗ್ತೀಯಾ? ಯಾರು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಾಗೇನು ಆಗಲ್ಲ. ನನ್ನ ಕೊಲ್ಲೋದಕ್ಕೆ ನೀನು ಅನ್ಕೊಂಡಿರೋ ಹಾಗೆ ಆ ಸುಬ್ಬಲಕ್ಷ್ಮಿ ಹಗ್ಗ ಅಲ್ಲ, ಒಂದು ಸಣ್ಣ ದಾರ ಅಷ್ಟೇ. ಆ ದಾರ ನಿನ್ ಗ್ಯಾರಿ ಕುತ್ತಿಗೆಗೆ ಏನು ಮಾಡಕ್ಕಾಗಲ್ಲ. ನಿಂಗೆ ಈ ಗ್ಯಾಪ್ ಅಲ್ಲೇ ಆ ದಾರದ ಮೇಲೆ ಪ್ರೀತಿ ಹುಟ್ಬಿಟ್ರೆ? ಗಾಡ್, ಜಾನು, ನಿನ್ ಗ್ಯಾರಿ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇದೆ, ಆದ್ರೆ ಅದಕ್ಕಿಂತ ಜಾಸ್ತಿ ಭಯ ಇದೆ. ಇದ್ರಲ್ಲಿ ಭಯ ಪಡೋಂಥದ್ದು ಏನಿದೆ? ಜಸ್ಟ್ ಅ ಮ್ಯಾಟರ್ ಆಫ್ 30 days ಅಷ್ಟೇ. ಈ 30 days ಅಲ್ಲಿ ಆ ಸುಬ್ಬಲಕ್ಷ್ಮಿ ಏನೇ ಡ್ರಾಮಾ ಮಾಡಿದ್ರು ನಾನು ಅವಳನ್ನ ಮತ್ತೆ ಒಪ್ಕೊಳ್ಳಲ್ಲ. ಡೋಂಟ್ ವರಿ, ಟ್ರಸ್ಟ್ ಮೀ. ಗ್ಯಾರಿ, ನೀನ್ ಅವಳಿಗೆ ಟಿವಿ ಇದ್ದ ಹಾಗೆ. ನಿನ್ ಮಗನ್ ಸೆಂಟಿಮೆಂಟ್ ನ ಅವಳು ರಿಮೋಟ್ ಮಾಡ್ಕೊಂಡು ತನಿಗೆ ಹೇಗ್ ಬೇಕೋ ಬದಲಾಯಿಸ್ತಾಳೆ. ಅದಕ್ಕೆ ನಾನು ಬಿಲ್ಕುಲ್ ಅವಕಾಶ ಮಾಡ್ಕೊಡಲ್ಲ. ಜಾನು, ನಾನು ಟಿವಿನೂ ಅಲ್ಲ, ಯಾರ ಪ್ರೀತಿನೂ ನನ್ನ ಕಟ್ಟ ಹಾಕಲ್ಲ. ಐ ಆಮ್ ಜಸ್ಟ್ ಗ್ಯಾರಿ, ಯೋರ್ ಗ್ಯಾರಿ. ಈ ಗ್ಯಾರಿ ಯಾವತ್ತಿದ್ರು ಈ ಚೆನ್ನಾಗಿ ಮಾತ್ರ ಸ್ವಂತ. ಸಾರಿ ಗ್ಯಾರಿ, ನೀನೇನೇ ಹೇಳಿದ್ರು ನನ್ನ ಮನ್ಸು ಒಪ್ತಾ ಇಲ್ಲ. ಇದಕ್ಕೆಲ್ಲ ನಾನು ಈಗಲೇ ಗತಿ ಕಾಣಿಸ್ತೀನಿ. ಜಾನು, ಪ್ಲೀಸ್, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಒಂದ್ಸಲ ಯೋಚನೆ ಮಾಡು. ನಾವಿಬ್ರು ಹ್ಯಾಪಿ ಆಗಿರ್ಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ನನಗೆ ಅರ್ಥ ಆಗ್ತಿದೆ ಗ್ಯಾರಿ. ಅರ್ಥ ಆಗ್ತಿರೋದಕ್ಕೆ ನಾನೀಗ ಆಡ್ತಾ ಇರೋದು. ಜಾನು, ನೀನ್ ಏನೇ ಮಾಡಕ್ ಹೋದ್ರು ಅದೆಲ್ಲ ತಪ್ಪಾಗುತ್ತೆ. ನನ್ ಮಾತು ಕೇಳು. ಒಡೆವ, ಅದೇನಾಗುತ್ತೋ ಆಗ್ಲಿ, ನನಗೆ ಯಾರ ಮಾತು ಕೇಳಲ್ಲ. ಮೊದ್ಲು ಹೋಗಿ ಅವ್ಳು ಗ್ರಾಚಾರ ಬಿಡಿಸ್ತೀನಿ. ಚೆನ್ನಾಗಿ ವೇಟ್. ಜಾನು,